ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಲಗಡೆ ಕಾಣುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲಂತ. ಜ್ವರ ಬಂದು ನಾಲ್ಗೆ ಸಪ್ಪೆ ಆಗಿರೋರಿಂದ ಹಿಡಿದು ಬ್ಯಾಚುಲರ್ಸ್ವರೆಗೂ ಸಹ ನಾಲಿಗೆಗೆ ರುಚಿ ಅನಿಸುವಂತಹ ಗ್ರೀನ್ ಚಿಕನ್ ಚಾಪ್ಸು ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬಹುದಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಚಿಕನನ್ನು ತೆಗೆದುಕೊಂಡಿದ್ದು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ನಾವು ಚಿಕನನ್ನು ಎಷ್ಟು ತೆಗೆದುಕೊಂಡಿರ್ತೀವೋ ಆ ಪ್ರಮಾಣಕ್ಕೆ ಅನುಗುಣವಾಗಿ ತಗೊಳ್ಬೇಕಾಗುತ್ತೆ. ಆಗ 12ರಿಂದ 13 ಮೆಣಸಿನಕಾಯಿ, ಟೊಮೊಟೊ ಹಣ್ಣು, ಸ್ವಲ್ಪ ತುರ್ಕೊಂಡಿರುವಂತಹ ಕಾಯಿ ತುರಿ, ಮೆಣಸು, ಚಕ್ಕೆ ಎಲ್ಲವನ್ನೂ ಸಹ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಹಾಗೂ ತೆಗೆದಿಟ್ಕೊಂಡಿರುವಂತಹ ಕಾಯಿ, ಮೆಣಸಿನಕಾಯಿ ಮತ್ತು ಟೊಮೊಟೊ ಹಣ್ಣು, ನೀವು ಬೇಕಿದ್ರೆ ಒಣಮೆಣಸಿನಕಾಯಿನ ಸಹ ಸೇರಿಸ್ಕೋಬೋದು. ಸ್ವಲ್ಪ ಧನಿಯಾ ಪುಡಿ ಮತ್ತು ಚಕ್ಕೆ ಲವಂಗ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಸೇರಿಸ್ಕೊಂಡಿದ್ದ ನಂತರ ಇದಕ್ಕೆ ಸ್ವಲ್ಪ ಮೆಣಸಿನಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಮೆಣಸಿನಕಾಳು ಸ್ವಲ್ಪ ಶೀತ ಹೊಡಿಲಿ, ಖಾರವಾಗಿರಲಿ ಅಂತ ಅಷ್ಟೇ. ಆಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಇದನ್ನು ನೀಟಾಗಿ ರುಬ್ಕೋಬೇಕಾಗುತ್ತೆ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ 2 ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ನೀಟಾಗಿ ಫ್ರೈ ಆದ ನಂತರ ಹೆಚ್ಚಿಟ್ಕೊಂಡಿರುವಂತಹ ಮೀಡಿಯಮ್ ಗಾತ್ರದ ಒಂದು ಟೊಮೊಟೊ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಣ್ಣನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದ ನಂತರ ನಾವೇನು ತೊಳೆದಿಟ್ಕೊಂಡಿರ್ತೀವಲ್ಲ ಚಿಕನನ್ನು ಎಲ್ಲವನ್ನು ಸಹ ನೀಟಾಗಿ ಸೇರಿಸ್ಕೊಂಡು ಚಿಕನ್ಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡಿದ್ದ ನಂತರ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಏನಕ್ಕೆ ಉಪ್ಪು ಅರಿಶಿನ ಸೇರಿಸ್ಕೊಳ್ತೀವಿ ಅಂತಂದರೆ ಅದರಲ್ಲಿರುವಂತಹ ಕೆಟ್ಟ ನೀರಿನ ಅಂಶ ಎಲ್ಲ ಸುಂಡೋಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇನೆ. ನಾವಿಲ್ಲಿ ಚಿಕನ್ಗೆ ನೀರು ಹಾಕಿಲ್ಲ, ಅದೇ ಸಹ ನೀರು ಬಿಟ್ಕೊಂಡಿದೆ. ಈಗ ಖಾರನ ಈ ರೀತಿಯಾಗಿ ರುಬ್ಬಿಟ್ಕೊಂಡ್ರೆ ಸಾಕಾಗುತ್ತೆ ತರ್ತರಿಯಾಗಿ. ಇದರಲ್ಲಿ ಇನ್ನೂ ನೀರಿನ ಅಂಶ ಇದೆ. ನಾವು ಚಿಕ್ಕವರಿದ್ದಾಗ ನಮಗೆ ಅಜ್ಜಿ ಅಂದಿರು ಇದರಲ್ಲಿ ಉಪ್ಪಿನಲ್ಲಿ ನೀರು ಸುಂಡಿರುವಂತಹ ಚಿಕನನ್ನು ಎತ್ಕೊಡ್ತಿದ್ರು. ಅದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಸಹ ಅದನ್ನು ಟ್ರೈ ಮಾಡಿ ನೋಡಿ. ಈಗ ಅದು ಬೇಯೋ ಅಷ್ಟರಲ್ಲಿ ನಾನು ಈ ಕಡೆ ಒಂದು ತವವನ್ನು ಇಟ್ಟು ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಗ್ರೀನ್ ಚಾಪ್ಸ್ಗೆ ಚಪಾತಿ ಅಂತೂ ಏಳು ಮಾಡಿಸ್ದಂಗಿರುತ್ತೆ. ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಅನ್ನದ ಜೊತೆಗೆ ಅಂತೂ ಸಖತ್ ಕಾಂಬಿನೇಷನ್ನು. ನೋಡಿ ಇವಾಗ ಇದು ಚೆನ್ನಾಗಿ ನೀರು ಕುದ್ದು ಎಣ್ಣೆ ಬಿಟ್ಕೊಂಡಿದೆ. ಎಣ್ಣೆ ಬಿಟ್ಕೊಂಡಿದ್ದ ನಂತರ ನಾವೀಗ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲವನ್ನು ಸೇರಿಸ್ಕೋಬೇಕಾಗುತ್ತೆ. ಸೇರಿಸ್ಕೊಂಡು ನೀರನ್ನ ಎಷ್ಟು ಬೇಕೋ ಅಷ್ಟು ಹೆಚ್ಚಿಸ್ಕೋಬೇಕಾಗುತ್ತೆ. ಹೆಚ್ಚಿಸ್ಕೊಂಡಿದ್ದ ನಂತರ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಈ ಖಾರ ಎಲ್ಲವೂ ಸಹ ಚಿಕನ್ಗೆ ನೀಟಾಗಿ ಹಿಡಿಬೇಕಾಗುತ್ತೆ. ನೀಟಾಗಿ ಹಿಡಿಬೇಕಂತ ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದ್ದು ಇದು ಸಾಫ್ಟ್ ಆಗಬೇಕು ಚಿಕನ್ಗಳೆಲ್ಲ. ಇವಾಗ ನೋಡಿ ಕಾಣಿಸ್ತಾ ಇದೆಯಲ್ಲ, ಅಷ್ಟಾದರೆ ಸಾಕಾಗುತ್ತೆ. ಇವಾಗ ನೋಡಿ ರುಚಿಕರವಾದಂತಹ ಯಾರು ಬೇಕಾದರೂ ಮಾಡ್ಕೊಳ್ಬೋದಾದಂತಹ ಗ್ರೀನ್ ಚಿಕನ್ ಚಾಪ್ಸ್ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಷ್ಟು ಹೊತ್ತು ನನ್ನ ಕುಕಿಂಗ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರ ದಿನ ಶುಭವಾಗಿರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ನಮಸ್ಕಾರಗಳು.